ಗದ್ದುಗೆ ಇರಲು ಖುದ್ದು ಖರ್ಗೆ ಮನೇಲಿ ದಾಳ. ಶಾಸಕರ ದೆಹಲಿ ಪ್ರವಾಸ 108 ಲೆಕ್ಕ. ಸೈಲೆಂಟ್ ಆಗಿ ದಾಳ ಉರುಳಿಸಿದ್ರ ಡಿಕೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯಾರಿಗೆಲ್ಲ ಮಂತ್ರಿಗಿರಿ. ಸಹಾನುಭೂತಿ ನಮ್ಮ ಮನವಿಯನ್ನು ಕೇಳಿದ್ದಾರೆ. ಮುನ್ಸೂಚನೆ ಇದೆ ಅಂತ ಹೋಗಿದ್ದಾರೆ. ಎಲ್ಲರಿಗೂ ಅವರಿಗೆ ಆಗ್ಬೇಕಂತಕ್ಕಂಥದ್ದು ಆಸೆ ಇದೆ. ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರೀಶಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ನಾನು ಮಂತ್ರಿ ಆಗಬೇಕು, ನನಗೂ ಒಂದು ಮಂತ್ರಿಗಿರಿ ಬೇಕು, ಆ ಮೂಲಕವಾಗಿ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕು, ಅದನ್ನು ಮತ್ತೆ ವಿವರಿಸೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ವಿವರಿಸ್ತಾ ಹೋಗ್ಬೋದು. ಪಕ್ಷದ ಸೇವೆಯನ್ನು ಮಾಡೋದಕ್ಕೆ, ಜನರ ಸೇವೆಯನ್ನು ಮಾಡೋದಕ್ಕೆ, ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ, ಈ ರೀತಿಯಾದಂಥ ನಾನಾ ಪದಪುಂಜಗಳಲ್ಲಿ ಅದನ್ನು ಪೋಣಿಸ್ತಾ ಹೋಗ್ಬೋದು. ಆದರೆ ವೈಯಕ್ತಿಕವಾಗಿರುವಂಥದ್ದು ಅಂತಂದರೆ ನಾನು ಮಂತ್ರಿ ಆಗಬೇಕು, ನನಗೂ ಅಧಿಕಾರ ಬೇಕು ಅನ್ನುವಂಥ ಆಸೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಮುಳುಗೇಳ್ತಾ ಇದ್ದಾರೆ. ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಶಾಸಕರು ದುಂಬಾಲು ಬಿದ್ದಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಮನೆಯಲ್ಲೇ ಶಾಸಕರು ಹೋಗಿ ಬೀಡು ಬಿಟ್ಟು ಎಐಸಿಸಿ ಅಧ್ಯಕ್ಷರನ್ನ, ಪಾಪ ಅವರು ಬೆಂಗಳೂರಿನಲ್ಲಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರು. ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತಲುಪೋದಕ್ಕಿಂತ ಮುಂಚಿತವಾಗಿ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕಾದು ಕುಳಿತು ಸಂಜೆ ಅಧ್ಯಕ್ಷರ ಮನೆಗೆ ಹೋಗಿ ಅವ್ರ ಮುಂದೆ ಲಾಬಿಯನ್ನು ಮಾಡಿ ನಮ್ಮನ್ನೂ ಕೂಡ ಮಂತ್ರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಬಂದವರಿಗೆಲ್ಲ ಖರ್ಗೆ ಅವ್ರದ್ದು ಒಂದೇ ಮಾತು, ಆಯ್ತಪ್ಪ ನಾನು ಮಾತಾಡ್ತೀನಿ, ಪಕ್ಷದ ನಾಯಕರ ಜೊತೆ ಮಾತಾಡ್ತೀನಿ, ನೀವೆಲ್ಲ ಹೋಗಿ ನಿಮ್ಮ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಇಷ್ಟಾಗ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಯಾವ ಸ್ವರೂಪದಲ್ಲಿ ಅಧಿಕಾರದ ಪೈಪೋಟಿ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ಅತಿದೊಡ್ಡ ಬಹುಮತದ ಜೊತೆಗೆ ನಡೀತಾ ಇರೋಂಥದ್ದು ಅತಿದೊಡ್ಡ ಫೈಟ್. ನಮಗೆ ಅಧಿಕಾರ ಬೇಕು ಅನ್ನುವಂತಹ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಧಿಕಾರದ ಪೈಪೋಟಿ. ಎಐಸಿಸಿ ಅಧ್ಯಕ್ಷರ ಭೇಟಿ ಮಾಡಿದ್ದಾರೆ ಶಾಸಕರ ನಿಯೋಗ. ಶಾಸಕರು ಹೋಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಿಬೇಕು ಅನ್ನುವಂಥದ್ದು. ಸಂಪುಟ ಪುನರ್ರಚನೆಯನ್ನು ಮಾಡಿ, ಸಂಪುಟದ ಪುನರ್ರಚನೆ ಮಾಡಬೇಕು. ಉಳಿದ 2 ವರ್ಷಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ. ಈಗ ಆಲ್ರೆಡಿ ಅವರೆಲ್ಲ ಮಂತ್ರಿಗಳಾಗಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ. ಉಳಿದ 2 ವರ್ಷಕ್ಕಾದರೂ ಅವಕಾಶ ಕೊಡಿ. ಹಿರಿಯ ಕಿರಿಯ ಹೊಸಬರಿಗೂ ಜವಾಬ್ದಾರಿಯನ್ನು ಕೊಡಿ. ಹಿರಿಯರಿಗೆ, ಹೊಸಬರಿಗೆ, ಕಿರಿಯರಿಗೆ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಿ. ಹಂಚಿಕೆ ಮಾಡಿ ಸಾಮಾಜಿಕ ನ್ಯಾಯ, ಜಾತಿ, ಪ್ರದೇಶವಾರು ಇವುಗಳಿಗೆ ಆದ್ಯತೆಯನ್ನು ಕೊಟ್ಟು ನಮಗೆಲ್ಲರಿಗೂ ಕೂಡ ಮಂತ್ರಿಗಿರಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ನಿಷ್ಕ್ರಿಯ ಹಾಗೂ ಕಳಂಕಿತ ಸಚಿವರುಗಳನ್ನು ಕೆಳಗಿಳಿಸಿ. ಅವುಗಳಿಂದ ಪಕ್ಷಕ್ಕೂ ಒಳ್ಳೆಯದಾಗಲ್ಲ, ಸರ್ಕಾರಕ್ಕೂ ಒಳ್ಳೆಯದಾಗಲ್ಲ. ಸಂಘಟನೆ ಮಾಡಿ ನಾವು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀವಿ, ನಮಗೆ ಆ ಉತ್ಸಾಹ ಇದೆ, ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ ಎಐಸಿಸಿ ಅಧ್ಯಕ್ಷರ ಮುಂದೆ ಕೇಳಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಖರ್ಗೆ ಅವರನ್ನ ಭೇಟಿಯಾದಂತಹ ಶಾಸಕರು ಏನು ಹೇಳಿದ್ರು ಅನ್ನೋದನ್ನು ತೋರಿಸಿ. ನಾವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ ನಾವು. ಏನಂದ್ರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗ್ದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮ್ನಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ, ಜನರಲ್ ಸೆಕ್ರೆಟರಿಗಳು ಅವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೆಯ್ಟ್ ಮಾಡಿ ವೇಣುಗೋಪಾಲ್ರು ಸೂರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರೀಶಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ ಅವ್ರ ಮಾತಲ್ಲ ಅದೇ ವ್ಯಕ್ತ ಅವ್ರ ಇಲ್ಲ, ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಭಾಳ ಸೀನಿಯರ್ ಇದ್ದೀರಿ, ಆಯಿತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿರುವಂತಹ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ಇದರ ನೋಡಿ ಡಿಕೆ ಟೀಮ್ ಅವರು ಕೂಡ ಸೈಲೆಂಟ್ ಆಗಿ ಕಾಯ್ತಾ ಇದ್ದಾರೆ. ಅವರು ಕೂಡ ನೋಡ್ತಾ ಇದ್ದಾರೆ ಏನು ಮೂವ್ಮೆಂಟ್ ಇಲ್ಲಿ ಹಿಂಗಾಗಿದೆ ಕಾಂಗ್ರೆಸ್ ಒಳಗೆ ಅಂತ ಹೇಳಿದ್ರೆ, ಅವರದ್ದು ದಾಳ ಉರುಳಿಸೋದನ್ನು ಇನ್ನೊಂದು ಬಣ ಕಾಯ್ತಾ ಕೂತಿರುತ್ತೆ. ನಂತರ ಇವರು ದಾಳವನ್ನು ಹೇಗೆ ಉರುಳಿಸಬೇಕು ಅಂತ ಯೋಚನೆ ಮಾಡ್ತಾರೆ. ನಿಜಕ್ಕೂ ಕೂಡ ನಡೀತಾ ಇರುವಂಥದ್ದು ಇಲ್ಲಿ ಚದುರಂಗದ ಆಟ ಇದು. ಡಿಕೆಶಿ ಬಣದ ಶಾಸಕರಿಂದ ಕಾದು ನೋಡುವ ನಡೆ. ಈಗ ಇಲ್ಲಿ ಬಹಳ ಉತ್ಸಾಹದಲ್ಲಿದ್ದಂಥವರೆಲ್ಲ ಇದ್ದಾರೆ. ಜನವರಿ ತಿಂಗಳಲ್ಲಿ ಮಾತಾಡೋರು, ಫೆಬ್ರವರಿ 9ಕ್ಕೆ ಮುಖ್ಯಮಂತ್ರಿ ಬದಲಿಸುವಂಥವರೆಲ್ಲ ಇದ್ದಾರೆ. ಆದರೆ
ಅವ್ರು ಕೊಟ್ಟಿರುವಂಥ ಡೇಟ್ಗಳಲ್ಲಿ ಏನೂ ಆಗಿಲ್ಲ. ಹೀಗಾಗಿ ಈಗ ಅವರು ಕಾದು ನೋಡ್ತಾ ಇದ್ದಾರೆ. ಹಿರಿಯ ಶಾಸಕರ ನಡೆ ಮೇಲೆ ದಿಲ್ಲಿಗೆ ತೆರಳೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಏನು ಮಾಡೋಣ, ಯಾವಾಗ ಹೋಗೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರು ಹೋಗಿರುವಂಥದ್ದು ಎಷ್ಟು ಹಣ್ಣಾಗಿದೆ, ಎಷ್ಟು ಕಾಯಿ ಉಳಿದಿದೆ ಅನ್ನೋಂಥದ್ದು ನೋಡ್ತಾ ಇದ್ದಾರೆ. ಅವ್ರಿಗೆ ನಾಯಕತ್ವ ತೀರ್ಮಾನ ಆಗದೆ ಪುನಾರಚನೆ ಸಾಧ್ಯ ಇಲ್ಲ. ಒಂದು ವೇಳೆ ಪುನಾರಚನೆ ಅದಕ್ಕೆ ಗ್ರೀನ್ ಸಿಗ್ನಲ್ಲು ಅನ್ನುವಂಥ ಸಿಕ್ತು ಅಂತ ಹೇಳಿದರೆ ಆಗ ಈ ತಂಡ ಅಖಾಡಕ್ಕಿಳಿಯುತ್ತೆ. ಪುನರ್ರಚನೆಯ ಜೊತೆಗೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹದ್ದನ್ನು ಮುಂಚೂಣಿಗೆ ತರಬಹುದು. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿಯನ್ನು ಮಾಡೋದಿಲ್ಲ ಇವರು. ಪಂಚರಾಜ್ಯಗಳ ಚುನಾವಣೆ ಮುಗಿಲಿ, ಯಾಕೆ ನಾವು ಪಕ್ಷ ವಿರೋಧಿಗಳಲ್ಲ, ನಾವು ಪಕ್ಷದ ನಿಷ್ಠಾವಂತರಿದ್ದೀವಿ, ಹೀಗಾಗಿ ನಾವು ನಿಮ್ಮನ್ನು ಈಗ ಡಿಸ್ಟರ್ಬ್ ಮಾಡಲ್ಲ ಅಂತ ಈ ಬಣ ಹೋಗಿ ಹೇಳೋದಿದೆ. ಡಿ ಕೆ ಶಿವಕುಮಾರ್ ಅವರ ಅನುಮತಿಯನ್ನು ಪಡೆದು ನಂತರ ದೆಹಲಿಗೆ ಹೋಗೋದರ ಪ್ಲ್ಯಾನಲ್ಲಿದೆ. ಯಾಕಂದರೆ ಶಿವಕುಮಾರ್ ಅವರಿಗೆ ಈಗಾಗಲೇ ಅಸ್ಸಾಂನ ಜವಾಬ್ದಾರಿ ಇದೆ, ಹಾಗೆಯೇ ತಮಿಳುನಾಡಿನಲ್ಲೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಹೋಗಿ ಬಂದಿದ್ದಾರೆ, ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಬಂದಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ರಾಜಕಾರಣ ಮಾಡಬೇಕಾದ್ರೆ ರಾಜಕಾರಣ ಆದಮೇಲೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ನಾಯಕತ್ವ ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೇನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕು, ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದು ನನ್ನ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಿಲ್ಲ, ಇನ್ಯಾರು ಮಾತಾಡ್ತಾರೆ. ಫಾರಿನ್ಗೆ ಹೋಗ್ಬೇಡ್ದ, ಊಟ ಮಾಡಬೇಡ್ದ, ಬಟ್ಟೆ ಹಾಕೋಬೇಡ್ದ, ಏನೇನು ಮಾಡ್ಬೇಕು ಏನೇನು ಮಾಡಬೇಡ್ದು ಹೇಳಿ ನೀವೇನೇನೆ. ನಮ್ಮ ಪಕ್ಷದಲ್ಲಿ ನೋಡಿ, ಒಬ್ಬ ಶಾಸಕನಾಗಿ ನನಗೂ ಆಸೆ ಇರ್ತದೆ, ಬೇರೆಯವ್ರಿಗೂ ಆಸೆ ಇರ್ತದೆ. ಅವರು ಹೈಕಮಾಂಡ್ಗೆ ಅವರ ಹಾಲು ಹವಾಲನ್ನು ಹೇಳಕ್ಕೆ ಹೋಗಿದ್ದಾರೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲಿ ಜೀವನದಲ್ಲಿ ಅವಕಾಶಗಳು ಸಿಗಲ್ಲ. ಕೇಳೋದ್ರಲ್ಲಿ ಏನು ತಪ್ಪಿದೆ, ಆಗ್ತದೋ ಬಿಡ್ತದೋ. ಒಂದು ಕಲ್ಲು ಹೊಡಿತೀವಿ ಮಾವನ ಕೈಗೆ, ಕೆಳಗಡೆ ಬೀಳ್ತದೋ ಇಲ್ಲೋ, ಬಿದ್ದರೆ ನಮ್ಮದು, ಬಿಲ್ದರೆ ಮರದ್ದು ದೇವ್ರದ್ದು. ಹೀಗೆ ಎಲ್ಲರೂ ಅವ್ರವ್ರದ್ದೇ ಆದಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಕಾಂಗ್ರೆಸ್ ಒಳಗಡೆ ಒಂದಿಷ್ಟು ಕುತೂಹಲಕಾರಿ ಬೆಳವಣಿಗೆಗಳಂತೂ ನಿರಂತರವಾಗಿ ನಡೀತಾನೆ ಇದೆ. ಅಧಿಕಾರದಲ್ಲಿದ್ದಾರೆ, ಆ ಅಧಿಕಾರದಲ್ಲಿ ಇರುವಂಥದ್ದು ಆಡಳಿತ ನಡೆಸೋದಕ್ಕೆ. ಆದರೆ ಅದಕ್ಕಿಂತ ಜಾಸ್ತಿ ರಾಜಕೀಯದ ವಿಚಾರಗಳೇ ಇಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು ನಾವು ಗಮನಿಸಬಹುದಾಗಿರುವಂತಹ ಅಂಶಗಳು.